ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಫ್ಲಾಶ್ ಬ್ಯಾಕ್ ಸ್ಟೋರಿ ಏನಪ್ಪಾ ಅಂದ್ರೆ, ಒಂದು 4-5 ವರ್ಷದ ಹಿಂದೆ ಸರ್ಕಾರ ಇದೇ ತರ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ದೊಡ್ಡ ಉತ್ಸಾಹ ಮುನ್ನುಗ್ಗಿತ್ತು. ಆಗ ಎಲ್ಲ ಕಡೆಯಿಂದ ವಿರೋಧ ವ್ಯಕ್ತ ಆಗಿತ್ತು, ಅದನ್ನ ಪಕ್ಕಕ್ಕಿಟ್ಟಿದ್ರು. ಈಗ ಮತ್ತೆ ಶುರುವಾಗ್ತಾ ಇದೆ. ಇದೀಗ ಬರ್ತಿರುವಂತಹ ಬೆಳ್ಳಂಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್. ಶಿವಾನಂದ ಸರ್ಕಲ್ ನಲ್ಲಿ ಸ್ಟೀಲ್ ಬ್ರಿಡ್ಜ್ಗೆ ಸಿದ್ಧತೆ ನಡೀತಾ ಇದೆ. ರಾತ್ರೋರಾತ್ರಿ ಮರಗಳ ಕಟಾವು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮರಗಳನ್ನು ಕಟಾವು ಮಾಡ್ತಾ ಇದೆ ಬಿಬಿಎಂಪಿ. ಬ್ರೇಕಿಂಗ್ ನ್ಯೂಸ್. ವಿವಿಧ ಜಾತಿಯ 32 ಮರಗಳನ್ನು ಕಟಾವು ಮಾಡಿದ್ದಾರೆ ಬಿಬಿಎಂಪಿಯವರು. ಅರಣ್ಯ ಘಟಕದಿಂದ ಮರವನ್ನು ಕಟಾವು ಮಾಡಿದ್ದಾರೆ. 2 ಹಂತಗಳಲ್ಲಿ ವಿವಿಧ ಮರಗಳ ಕಟಾವು ಆಗ್ತಾ ಇದೆ. ಮೊದಲ ಹಂತದಲ್ಲಿ 18 ಮರದ ಕಟಾವು, ಎರಡನೇ ಹಂತದಲ್ಲಿ 16 ಮರಗಳ ಕಟಾವು. 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಒಂದು ಸ್ಟೀಲ್ ಬ್ರಿಡ್ಜ್. ಕೆಲ ಮರಗಳ ಮರುನಾಟಿಗೆ ಆದೇಶ ಆಗಿದೆ. ಮಹಾಗನಿ, ಹತ್ತಿ, ಹಲಸಿನ ಮರಗಳ ಮರುನಾಟಿ 2 ಹಂತಗಳಲ್ಲಿ ಮರುನಾಟಿಗೆ ಬಿಬಿಎಂಪಿ ನಿರ್ಧಾರ ಮಾಡಿದ್ದಾರೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಮಹಾಗನಿ, ಹತ್ತಿ ಮತ್ತು ಹಲಸಿನ ಮರಗಳನ್ನು ಮತ್ತೆ ಮರುನಾಟಿ ಮಾಡುವಂತಹ ಪ್ರಕ್ರಿಯೆ. ಶಿವಾನಂದ ಸರ್ಕಲ್, ಬೆಂಗಳೂರು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಸಿದ್ಧತೆ. ರಾತ್ರೋರಾತ್ರಿ ಮರಗಳನ್ನು ಕಟಾವು ಮಾಡಿ ತುಂಬ್ತಾ ಇದ್ದಾರೆ. 2 ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಶಿವಾನಂದ ಸರ್ಕಲ್ ಸ್ಟೀಲ್ ಬ್ರಿಡ್ಜ್ಗೆ ಅದರ ನೀಲನಕ್ಷೆ ಗ್ರಾಫಿಕ್ಸಲ್ಲಿ ಅಷ್ಟನ್ನು ಕೂಡ ಹೇಗಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮರಗಳ ಕಟಾವಾಗಿದೆ. ಶಿವಾನಂದ ಸರ್ಕಲ್ನ ದೃಶ್ಯ ಅದು. ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಇದೀಗ ಮರಗಳನ್ನು ಕಟಾವು ಮಾಡ್ತಿದ್ದಾರೆ. ಎಷ್ಟು 32 ಬೇರೆ ಬೇರೆ ಜಾತಿಯ ಮರಗಳನ್ನು ಕಟಾವು ಮಾಡಿದ್ದಾರೆ. 2 ಹಂತದಲ್ಲಿ ಮಾಡ್ತಿದ್ದಾರೆ. ಮೊದಲನೇ ಹಂತದಲ್ಲಿ ನಿನ್ನೆ 18 ಮರವನ್ನು ಕಟಾವು ಮಾಡಿದ್ದಾರೆ. ಇನ್ನು ಎರಡನೇ ಹಂತ 16 ಮರಗಳನ್ನು ಕಟಾವು ಮಾಡ್ತಾರೆ. 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಸ್ಟೀಲ್ ಬ್ರಿಡ್ಜ್ ಎಡಭಾಗದಲ್ಲಿ ನಿರ್ಮಾಣ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀವಿ ನಾವು. ಹಾಗಾಗಿ ಅದರ ವ್ಯೂ, ಏರಿಯಲ್ ವ್ಯೂ ಹೆಂಗಿರುತ್ತೆ ಅಂತ ಗ್ರಾಫಿಕ್ಸಲ್ಲಿ, ವಿಜುವಲ್ ಗ್ರಾಫಿಕ್ಸಲ್ಲಿ ಹೇಗಿರುತ್ತೆ ಅಂತ ಬಲಭಾಗದಲ್ಲಿ ಕಟ್ಟಿಂಗ್ ಮಾಡಿ 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 ಅದನ್ನು ಲಾರಿಗಳಿಗೆ ತುಂಬ್ತಾ ಇದ್ದಾರೆ. ಮತ್ತು ಜೊತೆಗೆ ಮರುನಾಟಿ ಮಾಡಬೇಕು ಅನ್ನೋದು ಕೂಡ ಇರೋದ್ರಿಂದ ಮತ್ತೆ ಆದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಹಾಗನಿ, ಹತ್ತಿ ಮತ್ತು ಹಲಸಿನ ಮರಗಳನ್ನು ಮರುನಾಟಿ ಮಾಡ್ತಿದ್ದಾರಂತೆ. 2 ಹಂತದಲ್ಲಿ ಇಲ್ಲಿ ಕಟ್ ಮಾಡ್ತಾರೆ, 2 ಹಂತದಲ್ಲಿ ಮರುನಾಟಿ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ಬಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಎಸ್ ಸರ್, ಗುಡ್ ಮಾರ್ನಿಂಗ್. ಅಡ್ವಾನ್ಸ್ ಟೆಕ್ನಾಲಜಿ, ಅಭಿವೃದ್ಧಿ ಪಥ, ಸ್ಟೀಲ್ ಬ್ರಿಡ್ಜ್ ಬೇಕು, ಕರೆಕ್ಟ್, ಎಲ್ಲ ಓಕೆ. ಇಷ್ಟೆಲ್ಲ ಅಡ್ವಾನ್ಸ್ಡ್ ಆಗಿ ನಾವು ಬೇರೆ ಬೇರೆ ದೇಶದಲ್ಲಿ ನೋಡಿದೀವಪ್ಪ. ಒಂದು ಮರನ ಹಂಗೆ ಬೇರ್ ಸಮೇತ ಮೇಲೆತ್ಬಿಟ್ಟು ಕ್ರೈನ್ ತಗೊಂಡೋಗಿ ಇನ್ನೊಂದು ಕಡೆ ಇಡೋದು, ಆ ಥರದ್ದೆಲ್ಲ ಮಾಡೋ ಪ್ರಪೋಸಲ್ ಇತ್ತಲ್ವಾ? ಎಸ್ ಹರೀಶ್, ಅಂದ್ರೆ ಈಗ ಶಿವಾನಂದ ಒಂದು ಸರ್ಕಲ್ ಅಲ್ಲಿ ಸ್ಟೀಲ್ ಬ್ರಿಡ್ಜ್ 50 ಕೋಟಿ ಒಂದು ಇದರಲ್ಲಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳು ಕೂಡ ಸಾಕಷ್ಟು ವಿವಾದಿತ ಇತ್ತು. ಅಲ್ಲಿ ಸ್ಥಳೀಯರಾಗಿರ್ಬೋದು, ಪರಿಸರವಾದಿಗಳೆಲ್ಲರೂ ಕೂಡ ಅದನ್ನ ವಿರೋಧ ಮಾಡಿದ್ರು. ಈಗ ಸದ್ಯ ಅದು ಕೂಡ ಹೈಕೋರ್ಟ್ ಅಲ್ಲಿ ಅದನ್ನ ಅರ್ಜಿಯನ್ನ ಹಾಕೊಂಡಿದ್ರು. ನಂತರ ಈಗ ಏನು ಈ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿ ಅದ್ರ ಏನು ಪರಿಣಾಮಗಳೇನು ಬೀರ್ಬೋದು, ಆ ಮರಗಳನ್ನ ಎಷ್ಟು ಕಟಾವು ಮಾಡೋಕೆ ಇದೆ, ಎಷ್ಟು ಮರಗಳಿದಾವೆ ಅನ್ನೋ ಬಗ್ಗೆ ಕೂಡ ಒಂದು ಸಮಿತಿ ಒಂದು ವರದಿಯನ್ನ ಕೊಡೋಕೆ ಹೇಳಲಾಗಿತ್ತು. ಬಟ್ ಸದ್ಯ ಈಗ ಒಂದು ನ್ಯಾಯಾಲಯದ ಒಂದು ಆದೇಶ ಕೊಟ್ಟಿರುವುದೇನಂದ್ರೆ, ಆ ಹಳೆ ಮರಗಳು ಅಂದ್ರೆ ಈ ಮರಗಳೇನಿದಾವೆ ಎಲ್ಲ ಕೂಡ ವಯಸ್ಸಾದ ಮರಗಳಿರುವಂತದ್ದು. ಮಳೆ ಮತ್ತೆ ಏನಾದ್ರು ಬಂದಂತ ಸಂದರ್ಭದಲ್ಲಿ ಆ ರೆಂಬೆಗಳು ಕೂಡ ಮುಳುತ್ತೆ, ಅದು ಶಾಶ್ವತ ಇಲ್ಲ ಮರಗಳು ಅನ್ನೋದ್ ಬಗ್ಗೆ ಕೂಡ ವರದಿಯಲ್ಲಿ ಕೊಟ್ಟಿರುವಂತದ್ದು. ಅದಲ್ಲದೆ ಈ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಆದ ಬಳಿಕ ಅಲ್ಲಿ ನಾಟಿಯನ್ನ ಮಾಡಬಹುದು ಅನ್ನೋ ಬಗ್ಗೆ ಕೂಡ ವರದಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯ ನ್ಯಾಯಾಲಯ ಆದೇಶ ಕೊಟ್ಟಿರುವಂತದ್ದು. ಸದ್ಯ ಈ ಮೊದಲ ಹಂತದಲ್ಲಿ 18 ಮರ, ಎರಡನೇ ಹಂತದಲ್ಲಿ ಕೂಡ 18 ಮರ ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ 16 ಮರಗಳನ್ನ ಕಟಾವು ಮಾಡಕ್ಕೆ ಒಂದು ಸೂಚನೆಯನ್ನ ಕೊಡಲಾಗಿತ್ತು. ಗಂಗಾಧರ್, ಮತ್ತೆ ಮರುನಾಟಿ ಅಂದ್ರೆ ಹೇಗಾಗುತ್ತದು ಆ ಪ್ರಕ್ರಿಯೆ?
ಎಸ್ ಹರೀಶ್, ಅಂದ್ರೆ ಈಗ ಬಿಬಿಎಂಪಿ ಅರಣ್ಯ ವೃಕ್ಷಾಧಿಕಾರಿಗಳ ಪ್ರಕಾರ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಆದದ್ದು ಆದ ಬಳಿಕ ಸೈಡ್ ಅಲ್ಲಿ ಅಂದ್ರೆ ಕೆಳಗಡೆ ಮತ್ತೆ ಪಕ್ಕದಲ್ಲಿ ಒಂದು ಒಂದು ಮಾರ್ಕ್ ಅನ್ನ ಮಾಡಿಕೊಂಡು ಅಲ್ಲಿ ಇದಕ್ಕಿಂತ ಒಳ್ಳೆಯ ಮರಗಳನ್ನ ಈಗ ಮಹಾಗನಿ ಮತ್ತೆ ಹಲಸು ಮರಗಳನ್ನ ನೆಡೋಕೆ ಎಲ್ಲ ಕೂಡ ಅಲ್ಲಿ ಸಾಧ್ಯತೆ ಬೃಹದಾಕಾರವಾಗಿ ಬೆಳೆಯುತ್ತಲ್ಲ ಅದು ಅಲ್ಲ ಬೃಹದಾಕಾರವಾಗಿ ಬೆಳೆಯುತ್ತಲ್ಲ ಮುಂದೊಂದು ದಿನ ಅವಾಗ ಬ್ರಿಡ್ಜ್ಗೆ ಎಫೆಕ್ಟ್ ಆಗಲ್ವಾ? ಅಲ್ಲೇ ನೆಡ್ತಾರ ಬೇರೆ ಕಡೆ ನೆಡ್ಬೇಕಾ? ಎಸ್ ಹರೀಶ್, ಅಂದ್ರೆ ವೃಕ್ಷಾಧಿಕಾರಿಗಳು ಬಿಬಿಎಂಪಿ ಅತ್ಯಂತ ಸಿಬ್ಬಂದಿ ಹೇಳೋ ಪ್ರಕಾರ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಆದಂತ ಬಳಿಕ ಪಕ್ಕದಲ್ಲಿ ಜಾಗ ಕೂಡ ಸಿಗುತ್ತೆ. ಆ ಜಾಗ ಸಿಗುವಂತ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಆಗದಂತೆ ನಾವು ಅಲ್ಲಿ ನಾಟಿ ಮಾಡಬಹುದು ಮರಗಳನ್ನ ಅಂತ. ಅದಲ್ಲದೆ ವೃಕ್ಷ ತಜ್ಞರ ಸಮಿತಿ ಒಂದು ವರದಿ ಕೊಟ್ಟಿರುವಂತದ್ದು ಅಂದ್ರೆ ಈ ಮರಗಳು ಎಂದು ಅದು ಕೂಡ ಬೇರೆಯವರಿಗೆ ಒಂದು ಸಮಸ್ಯೆ ಆಗುತ್ತೆ. ಅದಲ್ಲದೆ ಮಳೆ ಬಂದ ಸಂದರ್ಭದಲ್ಲಿ ಆ ಮರಗಳ ರೆಂಬೆಗಳು ಕೂಡ ಬೀಳುವಂತದ್ದು. ಇದು ಹೀಗಾಗಿ ಈ ಮರಗಳ ಇರುವ ಒಂದು ಸ್ಥಳಗಳಲ್ಲಿ ಬೇರೆ ಮಹಾಗನಿ ಅಂತ ಒಂದು ಮರಗಳನ್ನ ನೆಡಬಹುದು, ಯಾವ್ದು ಸಮಸ್ಯೆ ಆಗಲ್ಲ ಅಂತ ಹೇಳಿ. ಹೀಗಾಗಿ ಅಲ್ಲಿ ನಾಟಿ ಅಂದ್ರೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದ ಬಳಿಕ ನಾಟಿ ಮಾಡಬಹುದು ಅಂತ ಹೇಳಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಪಂಚಮಸಾಲಿಗಳು ಕೊಟ್ಟರು ಡೆಡ್ ಲೈನ್. ಕುರುಬ ಲಿಂಗಾಯತರ ಬೇಡಿಕೆ ಮೀಸಲಾತಿ, ಒಳ ಮೀಸಲಾತಿ. ಸಿಎಂಗಂತೂ ಟೆನ್ಷನ್. ಬಿಜೆಪಿಗೆ ಸೆರಗಿನ ಕೆಂಡವಾದ್ರ ಹಾಗಿದ್ರೆ ಸ್ವಪಕ್ಷೀಯರು ಸ್ವಾಮೀಜಿಗಳು. ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಇನ್ಸೈಡ್ ಸ್ಟೋರಿ ಎಕ್ಸ್ಕ್ಲೂಸಿವ್ ಮೀಸಲಾತಿ ಮಂಡೆ ಬಿಸಿ. ಇದು ಮಂಡೆ ಬಿಸಿನೇ. ತಲೆನೋವು ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ ಹೇಗಪ್ಪ ಇದನ್ನ ಪರಿಹಾರ ಮಾಡೋದು ಅನ್ನೋಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಮೀಸಲಾತಿ ಪೀಕಲಾಟ ಶುರುವಾಯಿತು. ಒಂದ್ ಕಡೆ ಕುರುಬ ಸಮಾಜದವರಿದ್ದಾರೆ, ಇನ್ನೊಂದ್ ಕಡೆ ಪಂಚಮಸಾಲಿ ಸಮಾಜದವರಿದ್ದಾರೆ, ಮಗದೊಂದ್ ಕಡೆ ವಾಲ್ಮೀಕಿ ಸಮುದಾಯದವರಿದ್ದಾರೆ. ಹೋರಾಟ ಅಂತೂ ನಡೀತಾನೆ ಇದೆ. ಬ್ರೇಕಿಂಗ್ ನ್ಯೂಸ್. ಒಂದು ಬಂದ್ರೆ ಪ್ರಾಬ್ಲಮ್, ಒಟ್ಟೊಟ್ಟಿಗೆ ಎಲ್ಲರೂ ಎಲ್ಲ ಕಡೆಯಿಂದ ಕೂಡ ಅಟಕಾಯಿಸ್ಕೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಬಿಕಾಸ್ ಕುರುಬ ಸಮಾಜದವರು ಕೇಳ್ತಿದ್ದಾರೆ, ಇನ್ನು ಪಂಚಮಸಾಲಿಗಳು ಕೇಳ್ತಿದ್ದಾರೆ, ವಾಲ್ಮೀಕಿ ಸಮುದಾಯದವರು ಹೋರಾಟ ಕೇಳ್ತಿದ್ದಾರೆ. ಮುಂದೆ ಇನ್ನಿ ಬೇರೆಯವರು ಬಂದರೂ ಆಶ್ಚರ್ಯ ಇಲ್ಲ. STಗೆ ಸೇರಿಸೋದಕ್ಕೆ ಕುರುಬ ಸಮುದಾಯದವರು ಒತ್ತಾಯ ಮಾಡ್ತಿದ್ದಾರೆ. 7.5% ಮೀಸಲಾತಿಗೆ ವಾಲ್ಮೀಕಿ ಜನಾಂಗದವರು ಆಗ್ರಹ ಮಾಡ್ತಿದ್ದಾರೆ. ಇನ್ನು ಸ್ವಜಾತಿಯಿಂದ 2A ಪ್ರವರ್ಗಕ್ಕೆ ನಮ್ಮನ್ನು ಸೇರಿಸಬೇಕು, ಮೀಸಲಾತಿಗಾಗಿ ಈ ಹೋರಾಟ ನಡೀತಾ ಇದೆ, ತೀವ್ರಗೊಳ್ತಾ ಇದೆ. ಪಂಚಮಸಾಲಿಯವರ ಹೋರಾಟ ತುಮಕೂರು ಬಿಟ್ಟರು ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಫೆಬ್ರವರಿ 21ನೇ ತಾರೀಕು ಪಂಚಮಸಾಲಿ ಸಮಾವೇಶ ನಡೀತಾ ಇದೆ ಬೆಂಗಳೂರಿನ ನಂದಿ ಗ್ರೌಂಡ್ನಲ್ಲಿ. ಈ ಸಮಾವೇಶ ಫಿಕ್ಸ್. ಎಲ್ಲಿ ನಂದಿ ಗ್ರೌಂಡು ಅಂದರೆ ಮೈಸೂರು ರೋಡ್ ಕಡೆ, ಅಲ್ಲಿ ನಾಯಂಡಹಳ್ಳಿ ಜಂಕ್ಷನ್ಗಿಂತ ಪಕ್ಕ ಇರುವಂಥದ್ದೇ ನಂದಿ ಲಿಂಕ್ ಗ್ರೌಂಡ್. ಅಲ್ಲಿ ಸಮಾವೇಶ ಮಾಡೋಕ್ಕೆ ಅವರು ರೆಡಿಯಾಗಿದ್ದಾರೆ. 10 ಲಕ್ಷ ಜನ. ಓಹೋ, ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ ತುಂಬ. 10 ಲಕ್ಷ ಜನ ಸಭೆಯಲ್ಲಿ ಭಾಗವಾಗುವಂತಹ ನಿರೀಕ್ಷೆ ಇದೆಯಂತೆ. ಫೆಬ್ರವರಿ 18ನೇ ತಾರೀಕು ಬೆಂಗಳೂರಿಗೆ ಪಂಚಮಸಾಲಿಯವರು ಪಾದಯಾತ್ರೆ ತಲುಪುತ್ತೆ. ಅಂದರೆ ನೆಕ್ಸ್ಟ್ ಗುರುವಾರ ಬರ್ತಾರೋರೆಲ್ಲರೂ ಕೂಡ ಫೆಬ್ರವರಿ 21ನೇ ತಾರೀಕು ಅಷ್ಟರೊಳಗೆ ಮೀಸಲಾತಿ ಘೋಷಣೆ ಮಾಡದಿದ್ದರೆ ಈ ಹೋರಾಟ ಶುರುವಾಗುತ್ತದೆ. ಅಂದರೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಅದು ಶನಿವಾರ ತನಕ. ಪಂಚಮಸಾಲಿ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಮಾಡಿದ್ದಾರೆ. ವಿಧಾನಸೌಧದ ಮುಂದೆ ಅಮರಣಾಂತ ಹೋರಾಟ. ಸರ್ಕಾರಕ್ಕೆ ಪಂಚಮಸಾಲಿ ಸಮುದಾಯದವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮದ ಗೋಷ್ಠಿ ಈಗತಾನೆ ಮಾತಾಡಕ್ಕೆ ಶುರು ಮಾಡ್ತೀವಿ. ಜನವರಿ 14ನೇ ತಾರೀಕು ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಆರಂಭಗೊಳ್ಳತಕ್ಕಂಥ ಪಂಚಲಕ್ಷ ಹೆಜ್ಜೆಗಳ ಐತಿಹಾಸಿಕ ಪಾದಯಾತ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಬೆಂಗಳೂರು ತಲುಪ್ತಾ ಇದೆ. ಈ ಬಗ್ಗೆ ಬೆಂಗಳೂರಲ್ಲಿ ಬೃಹತ್ ಸಮಾವೇಶವನ್ನ ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು ದಿನದ ಬಗ್ಗೆ ನಾನು ನಿರ್ದಿಷ್ಟವಾಗಿ ಏನು ಚರ್ಚೆ ಮಾಡಿಲ್ಲ. ಇಡೀ ನಮ್ಮ ಪಂಚಮಸಾಲಿಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಮಸಾಲಿಗಳ ಜನಪ್ರತಿನಿಧಿ ನಿರ್ಣಾಯಕ ಸಭೆ ಅಂತೇಳಿ ಇವತ್ತು ಸಭೆಯನ್ನು ಮಾಡಿದ ಪರಿಣಾಮ ಎಲ್ಲ ನಮ್ಮ ಸಮುದಾಯದ ಎಲ್ಲ ಹಾಲಿ ಮಾಜಿ ಶಾಸಕರು, ಸಂಸದರು, ಸಚಿವರು ಒಗ್ಗಟ್ಟಾಗಿ ಏಕಮೇವ ನಿರ್ಣಯವನ್ನು ಮಾಡಿರ್ತಕ್ಕಂಥ ಮೊದಲ ಸಭೆ ಇದು ನಮ್ಮ ಪಂಚಮಸಾಲಿ ಸಭೆ. ಮಾಧ್ಯಮದ ಮೂಲಕ ನಾನು ಬಹಳ ಅಭಿಮಾನ ನೀಡಕ್ಕೆ ಇಚ್ಛೆ ಪಡ್ತೇನೆ. ಮಾಧ್ಯಮದ ಮೂಲಕ ಬಹಳ ಅಭಿಮಾನ ಕೊಟ್ಟು ಹೇಳ್ಕೊಡ್ತೇನೆ. ಇಡೀ ಕರ್ನಾಟಕ ಜನಕ್ಕೆ, ಇಡೀ ಭಾರತ ದೇಶಕ್ಕೆ ಪಂಚಮಸಾಲಿಗಳು ಇದುವರೆಗೆ ನಡೆದ ಸಭೆಗಳಲ್ಲಿ ಅವ್ರು ಬರ್ತಿದ್ರು, ಒಬ್ರು ಹಿಂಗೆಲ್ಲ ಇತ್ತು. ಆದರೆ ನಮ್ಮ ಪಾದಯಾತ್ರೆಯ ಪರಿಣಾಮ, ಸಮಾಜದ ಜನರ ಒಗ್ಗಟ್ಟಿನ ಪರಿಣಾಮ, ನಮ್ಮೆಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಈ ಜನಾಂಗದ ಋಣವನ್ನು ತೀರಿಸಬೇಕೆನ್ನುವ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಯಾವ ತೀರ್ಮಾನಪ್ಪ ಅಂತಂದ್ರೆ
ನೀವು ಗುರುಗಳು ಪಾದಯಾತ್ರೆ ಮಾಡಿ ನಮಗೆ ಶಕ್ತಿ ತುಂಬಿದಿರಿ. ಹಾಗಾಗಿ ನಿಮಗೆ ಮತ್ತಷ್ಟು ಶಕ್ತಿ ತುಂಬುವಂತೆ ನಾವೆಲ್ಲ ನಿಮ್ಮ ಕೈ ಜೋಡಿಸ್ತೇವೆ ಸ್ವಾಮೀಜಿ ಅಂತ ಹೇಳಿದ್ರೆ. ಏನು 2A ಮೀಸಲಾತಿ ಹಕ್ಕು ಒತ್ತಾಯದ ಇವತ್ತು ಮಹತ್ವವಾದ ಒಂದು ಸಭೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಎರಡೂ ಪೀಠದ ಅಧ್ಯಕ್ಷರೊಳಗೊಂದಿಗೆ ಈ ಸಭೆ ನಡೆದಿದ್ದು ಈಗಾಗಲೇ ದಿನಾಂಕ 21/2/2020-21ರಂದು ನಡೆಯಲಿರುವ ಏನು ಬೃಹತ್ ಪಂಚಮಸಾಲಿ ಪಾದಯಾತ್ರೆಯ ಒಂದು ಹಕ್ಕು ಒತ್ತಾಯದ 2A ಮೀಸಲಾತಿ ಹಕ್ಕು ಒತ್ತಾಯದ ಒಂದು ಐತಿಹಾಸಿಕ ಸಮಾವೇಶ ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿದೆ. ನಂದಿ ಗ್ರೌಂಡ್ಸ್ ನಲ್ಲಿ ಎಲ್ಲ ಸ್ವಾಮೀಜಿಗಳು ಅಧಿಕಾರ ಕೊಟ್ಟಿದೆ. ಈಗ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅವರು ದಿನಾಂಕ ಮತ್ತು ಸ್ಥಳ ನಿಗದಿಪಡಿಸಿದ್ದಾರೆ. ಎಲ್ಲ ಪಕ್ಷದವ್ರು ಇರ್ತಾರೆ, ಎಲ್ಲರದ್ದು ಅಭಿಪ್ರಾಯ ಇರ್ತಾವೆ. ಎಲ್ಲ ಗದ್ದ ವಿಧಾನಸೌಧದಾಗ ಆಗುದಿಲ್ಲ, ಲೋಕಸಭಾದಾಗ ಆಗುದಿಲ್ಲ. ಹಂಗೆ ಇದನ್ನು ನಮ್ಮ ಪ್ರಜಾತಂತ್ರ ಸಮಾಜ ಇದು ಪ್ರಜಾತಂತ್ರವಾಗಿ ಚರ್ಚೆಗಳಾಗ್ತಾವೆ, ಘರ್ಷಣೆ ಆಗ್ತಾವೆ, ನಡೀತಾವೆ. ಅಥವಾ ಯಾವುದೇ ಒಬ್ಬ ಮುಖ್ಯಮಂತ್ರಿಗಳ ಖುಷಿಗಾಗಿ ಮಾಡುವಂಥ ಹೋರಾಟ ಅಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಸಮಾಜದಲ್ಲಿರುವಂಥ ಕಟ್ಟ ಕಡೆಯ ಮನುಷ್ಯನ ಹೊರಗೆ ನಮ್ಮ ಸ್ವಾಮಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ದಿನಾಂಕ ಮತ್ತು ಸ್ಥಳ. ಇಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜದ ನಿನ್ನೆ ಮೀಟಿಂಗ್ನಲ್ಲಿ ಗದ್ದಲ ಕೂಡ ನಡೆಯಿತು. ಆಂತರಿಕ ಸಭೆಯಲ್ಲಿ ವಿಜಯಾನಂದ ಕಾಶಪ್ಪನವರ್ ಮತ್ತು ಕೆಲವರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಸಭೆಯಿಂದ ಹೊರ ನಡೆಯೋದಕ್ಕೆ ವಿಜಯಾನಂದ ಕಾಶಪ್ಪನವರು ಮುಂದಾಗಿದ್ರು, ಆದರೆ ಸ್ವಾಮೀಜಿಗಳು ಒಂದು ಸ್ವಲ್ಪ ಇರಪ್ಪ ಅಂತ ತಡೆದು ಕೂರಿಸಿದ್ರು. ಈ ಮೀಸಲಾತಿ ವಿಷಯದಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾ ಆಗಿದ್ರೆ ಭಾರತೀಯ ಜನತಾ ಪಕ್ಷ ಬಿಜೆಪಿಗೊಂಥರ ಸೆರಗಿನ ಕೆಂಡವಾಗೋಗಿದ್ದಾರೆ ಸ್ವಪಕ್ಷೀಯರು ಅನ್ನಿಸ್ತಾ ಇದೆ. ಜೊತೆಗೆ ಸ್ವಾಮೀಜಿಗಳು ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿ ಸಂಸದರ ಸಭೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಬಿಜೆಪಿಯಿಂದಲೇ ಮೀಸಲಾತಿಯ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಸಚಿವರು ತಮ್ಮ ಸಮುದಾಯಗಳನ್ನ ಎತ್ಕಟ್ತಿದ್ದಾರೆ, ಸಚಿವರೇ ಮೀಸಲಾತಿ ವಿವಾದವನ್ನು ಮಾಡ್ತಿದ್ದಾರೆ, ಸೃಷ್ಟಿ ಮಾಡ್ತಿದ್ದಾರೆ ಅಂತ ಬೇಸರವನ್ನ ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಪಂಚಮಸಾಲಿ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ನಿರಾಣಿಯವರು, ಈಶ್ವರಪ್ಪನವರ ನೇತೃತ್ವದಲ್ಲಿ ಕುರುಬ ಮೀಸಲಾತಿ ಹೋರಾಟ ನಡೀತಾ ಇದೆ. ಇನ್ನು ವಾಲ್ಮೀಕಿ ಮೀಸಲಾತಿಗೆ ಒತ್ತಾಯಿಸ್ತಾ ಇದ್ದಾರೆ ಶ್ರೀರಾಮುಲು ಅವರು. ಬ್ರೇಕಿಂಗ್ ನ್ಯೂಸ್. ಪ್ರತಿಪಕ್ಷದಲ್ಲಿರೋ ನಾಯಕರು ಇನ್ಯಾವುದೋ ಹೋರಾಟ ಮಾಡಿದ್ರೆ ಅದು ಕಾಮನ್ನು, ಅವರವರೇ ಪಕ್ಷ, ಅವ್ರವ್ರ ಪಕ್ಷ ವಿರುದ್ಧ ಅವರವರೇ ಎತ್ಕಟ್ತಿದ್ದಾರ ಅನ್ನುವ ಚರ್ಚೆ ಶುರುವಾಗಿದೆ. ಅಂದರೆ ಸಮಥಿಂಗ್ ಈಸ್ ರಾಂಗ್. ಇದು ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿಯ ಸಂಸದರ ಸಭೆ, ಅಲ್ಲೂ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಪ್ರತಿಪಕ್ಷ ದವ್ರು ಬಿಟ್ಟು ಅವರವರೇ ಪಕ್ಷದಲ್ಲಿ ನಾಯಕರು ಅವ್ರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರಾ ಅಂತ ಪಂಚಮಸಾಲಿ ಹೋರಾಟವನ್ನು ಬೆಂಬಲಿಸಿದ್ದಾರೆ ಮುರುಗೇಶ್ ನಿರಾಣಿ, ಇತ್ತೀಚೆಗೆ ಮಿನಿಸ್ಟರ್ ಆದರು. ಇನ್ನು ಕುರುಬ ಸಮಾಜವನ್ನು ಬೆಂಬಲಿಸಿದ್ದಾರೆ KS ಈಶ್ವರಪ್ಪನವರು. ಮೀಸಲಾತಿ ಹೋರಾಟ, ವಾಲ್ಮೀಕಿ ಮೀಸಲಾತಿಗೆ ಒತ್ತಾಯಿಸ್ತಾ ಇದ್ದಾರೆ ಶ್ರೀರಾಮುಲು. ಪಂಚಮಸಾಲಿ, ಕುರುಬ, ST ಮೀಸಲಾತಿ ವಿಚಾರ ಸಂಕೀರ್ಣ ಏನಿದೆ ಅದು ಕೂಡಲೇ ಬಗೆಹರಿಸದಿದ್ದರೆ ಮುಂದೆ ಬಿಜೆಪಿಗೆ ದೊಡ್ಡ ಸಮಸ್ಯೆ ಆಗುತ್ತೆ, ಅನುಮಾನನೇ ಇಲ್ಲ. ನಾಯಕರ ಮಧ್ಯ ಪ್ರವೇಶ ಮಾಡಬೇಕು, ಸಮಸ್ಯೆ ಬಗೆಹರಿಸಬೇಕು. ದೆಹಲಿಯಲ್ಲಿ ನಡೆದಂತಹ ಸಂಸದರ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. BL ಸಂತೋಷ್ ಮಧ್ಯಪ್ರವೇಶ ಮಾಡಬೇಕು ಅಂತ ಸಂಸದರು ಒತ್ತಡ ಹಾಕ್ತಿದ್ದಾರೆ. ನಿಗಮ ಮಂಡಳಿಗಳ ರಚನೆ ಬಗ್ಗೆ ಕೂಡ ಕೆಲವರು ಆಕ್ಷೇಪ ಎತ್ತಿದ್ದಾರೆ. ಜಾತಿವಾರು ನಿಗಮ ಮಂಡಳಿಗಳ ರಚನೆಯಿಂದ ಬಿಜೆಪಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದರಿಂದ ಎಲ್ಲ ಜಾತಿಗಳ ನಿಗಮ ಮಂಡಳಿ ಕೇಳುವಂತಾಗಿದೆ. ನಾಯಕರ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರಂತೆ ಬಿಜೆಪಿ ಸಂಸದರು. ನಾನು ಇದರ ಮಟ್ಟಿಗೆ ಭಾರಿ ಸ್ಪಷ್ಟವಾಗಿದ್ದೀನಿ. ಯಾವುದೋ ಒಂದು ಸಮುದಾಯ ಬೇಡಿಕೆಗಳನ್ನು ನೀಡುವುದರಲ್ಲಿ ತೊಂದರೆ ಇಲ್ಲ, ಆದರೆ ಜವಾಬ್ದಾರಿ ಇದ್ದವರು, ಅದನ್ನು ಅಧಿಕಾರದಲ್ಲಿದ್ದವರು ನಾವು ಅದರ ಹಿಂದೆ ಹೋಗುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳುವಂಥ ನನ್ನ ಅಭಿಪ್ರಾಯ. ಅವರು ಬಂದಾಗ ನಮ್ಮಲ್ಲಿಗೆ ಬರ್ತಾರೆ ತುಂಬ. ಈ ಕಳೆದ ಬಾರಿ ನಮ್ಮ ಪ್ರತಾಪ್ ಸಿಂಹರ ಊರಿಂದ, ಚಾಮರಾಜನಗರದಿಂದ
ಭಾರಿ ದೊಡ್ಡ ಸಮುದಾಯ ಇಲ್ಲೇ ಬಂದು ಕೂತ್ಕೊಂಡಿದ್ದರು. ಪ್ರತಾಪ್ ಸಿಂಹರು 1 ತಿಂಗಳ ಕಾಲ ನಾವೆಲ್ಲ ಅದರ ಹಿಂದೆ ಬಿದ್ದು ಎಲ್ಲ ಓಡಾಟ ಮಾಡಿ ಅದನ್ನು ಮಾಡುವಂಥದ್ದನ್ನು ಮಾಡಿದೆವು. ಅರ್ಹತೆ ಇರುವವರು ಕೇಳಬೇಕು. ಕೆಲವು ಸಂದರ್ಭದಲ್ಲಿ ಅರ್ಹತೆ ಇಲ್ಲದಿದ್ದರೂ ಬೇಕು ಅಂತ ಹೇಳುವಂಥದ್ದು ಒಂದು ರಾಜಕೀಯ ನಾಟಕಗಳು ನಡೀತಾ ಇರುವಂಥದ್ದು, ಅದೆಲ್ಲ ಸರಿಯಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೆಲವು ಸಚಿವರು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ನಾನು ಅದನ್ನೇ ಈಗ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಬೆಂಬಲ ವ್ಯಕ್ತಪಡಿಸುವುದು ದೊಡ್ಡ ಸಂಗತಿ ಅಲ್ಲ. ನನ್ನಲ್ಲಿ ಒಬ್ಬರು ಬಂದಾಗ ನಮ್ಮದರಲ್ಲಿ ಹಿಂಗಿದೆ, ನೀವೇನಾದ್ರು ಮಾಡಬೇಕು ಸರ್ ಅಂತ ಹೇಳಿದಾಗ ಆಯ್ತು ಇದನ್ನು ನೋಡೋಣ ಅಂತ ಹೇಳುವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ. ಆದರೆ ಪ್ರಚೋದನೆಗಳನ್ನು ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಮಾಡಬಾರ್ದು. ಮೀಸಲಾತಿ ಅನ್ನೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲ ಮೀಸಲಾತಿಗಳು ಎಲ್ಲವೂ ಕೂಡ ಕುಲಾಧ್ಯಯನ ಮತ್ತೊಂದು ಎಲ್ಲವನ್ನು ರಾಜ್ಯ ಸರ್ಕಾರ ಮಾಡಿ ನಮಗೆ ಕಳಿಸ್ಕೊಟ್ಟ ಮೇಲೆ ನಾವು ನೋಡ್ತೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಎಲ್ಲ MP ಗಳನ್ನು ಕರೆದಿದ್ದರು. ಕರೋನಾ ಕಾರಣದಿಂದಾಗಿ ಇತ್ತೀಚೆಗೆ ಯಾವುದೇ ಸಭೆಗಳು ನಡೆದಿರಲಿಲ್ಲ. ಹಾಗಾಗಿ ಭಾಳಷ್ಟು ತಿಂಗಳುಗಳ ನಂತರ ಅಧ್ಯಕ್ಷರು ಇವತ್ತೊಂದು ಸಭೆ ಕರೆದಿದ್ದರು. ಸಭೆಯಲ್ಲಿ ಎಲ್ಲ ಸೇರಿ ಕರ್ನಾಟಕದಲ್ಲಿ ಒಟ್ಟಾರೆ ಆಗಬೇಕಾದಂಥ ಕೆಲಸಗಳು ಇತ್ಯಾದಿಗಳ ಬಗ್ಗೆ MP ತಮ್ಮ ವಿಷಯವನ್ನು ಹೇಳಿದ್ದಾರೆ. ಅವರಿಗೂ ನಾವು ಫಾಲೋ ಅಪ್ ಮಾಡೋ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನುವಂಥ ಸಂಗತಿಯನ್ನು ನಾವು ಹೇಳಿದೆ. ಮತ್ತು ಒಟ್ಟಾರೆ ನಮ್ಮ ಸಂಘಟನಾತ್ಮಕ ದೃಷ್ಟಿಯಿಂದನೂ MP ಹೇಗೆ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದಕ್ಕೆ ನಮ್ಮ ಉಸ್ತುವಾರಿಗಳಂಥ ಅರುಣ್ ಸಿಂಗ್ ಅವರು, ಸಂತೋಷ್ ಅವರು ಕೆಲವು ಹಿತನುಡಿಗಳನ್ನು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ಇಟ್ ಈಸ್ ನಾಟ್ ಒಂದು ಇನ್ಫಾರ್ಮಲ್ ಗೆಟ್ ಟುಗೆದರ್ ಅಷ್ಟೇ ಇದು. ಮೀಸಲಾತಿ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಬಹಳಷ್ಟು ಸಮುದಾಯಗಳು ರಾಜ್ಯ ಸರ್ಕಾರ ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಮರ್ಥ ಇದೆ. ಇದು ಬೈ ಎಲೆಕ್ಷನ್ ಬಗ್ಗೆ ಸರ್, ಬೈ ಎಲೆಕ್ಷನ್ ಆಗ್ತದೆ. ಭಾರತೀಯ ಜನತಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನವದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ರಾತ್ರಿ ನಡೆದಂಥ ಹಲವಾರು ಬೆಳವಣಿಗೆ, ಆದರೆ ತುಂಬ ಪ್ರಶ್ನೆ ಕೇಳಬೇಕು ನಿಮ್ಮನ್ನು. ಅದರ ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್. ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ. 1 2 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ನಿನ್ನೆ ರಾತ್ರಿ ದೆಹಲಿಯಲ್ಲಿ ಎಲ್ಲ ಸಂಸದರು ಕೂಡ, ಅಂದರೆ ರಾಜ್ಯದ ಸಂಸದರು ಮೀಟಿಂಗ್ ಮಾಡಿದ್ರು. ಆಗ ಹಲವಾರು ಜನ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಧರಣೇಶ್. ದುಶ್ಮನ್ ಕಹಾ ಹೇ ಅಂದರೆ ಹಿಂದಿಲಿ ಹೇಳ್ತೀವಲ್ಲ, ಬಗಲ್ ಮೇ ಹೇ ಅಂತ. ಅಂದರೆ ಒಂದು ರೀತಿ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ. ಇಲ್ಲೇ ಇದ್ದಾರೆ, ಇಲ್ಲೇ ಕೊಕ್ಕೆ ಆಗ್ತಾ ಇದ್ದಾರೆ, ಬೇರೆದಕ್ಕೆ ಕಾನ್ಸಂಟ್ರೇಟ್ ಆಗೋಕೆ ಬಿಡ್ತಿಲ್ಲ, ನಮ್ಮ ಕೈಲಿಲ್ಲ ಅಂತ ರಾಜ್ಯ ಸರ್ಕಾರ ಸಮರ್ಥವಾಗಿ ನಿಭಾಯಿಸ್ತಾ ಇದೆ ಅಂತ ಡೆಲ್ಲಿಲಿ ಕೂತ್ಕೊಂಡು ಸಂಸದರು ಹೇಳ್ತಾ ಇದೆ. ಏನು ನಡೀತಿದೆ ಹಾಗಿದ್ರೆ ಬೆಳವಣಿಗೆ ಇದು? ಹರೀಶ್, ಮೀಸಲಾತಿ ವಿಷಯದಲ್ಲಿ ಯಾರೇ ಆಟ ಆಡಕೋದ್ರು ಕೂಡ, ಆಟ ಇನ್ ದ ಕೋರ್ಟ್ಸ್, ಸೊ ಯಾರೇ ಆ ರೀತಿ ಆ ಅಸ್ತ್ರವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬಹುದು, ಗೊಂದಲ ಸೃಷ್ಟಿಸಬಹುದು ಅಂತೇಳಿ ಮುಂದಾದ್ರೆ ಖಂಡಿತಕ್ಕೂ ಅದು ಒಂದು ರೀತಿಯಲ್ಲಿ ಹುಲಿ ಸವಾರಿ ಯಾವತ್ತಿಗೂ ಅವರನ್ನ ಗುರಿಯಾಗಿಸಿಕೊಳ್ಳುತ್ತೆ. ಅದಕ್ಕೆ ಬಹಳ ಸ್ಪಷ್ಟವಾದಂತಹ ಉದಾಹರಣೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಈ ಮೀಸಲಾತಿಗೆ ಸಂಬಂಧಪಟ್ಟಿದಂತಹ ಹೋರಾಟಗಳು. ಅದು ಪಂಚಮಸಾಲಿ ವಿಷಯದಲ್ಲಿರಬಹುದು, ಅಥವಾ STಗಳ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಿಸುವ ದೃಷ್ಟಿಯಲ್ಲಿರಬಹುದು, ಅಥವಾ ಕುರುಬರನ್ನ STಗೆ ಸೇರಿಸುವ ವಿಷಯದಲ್ಲಿರಬಹುದು. ಈಗ ಆಗ್ತಿರುವಂತಹ ಅಂಥದೇ ಬೆಳವಣಿಗೆ. ಇದನ್ನ ಕೆಲವು ಬಿಜೆಪಿಯ ಸಂಸದರು ಗ್ರಹಿಸಿದ್ದಾರೆ ಮತ್ತು ಇದು ಮುಂದೊಂದು ದಿನ ಬಹಳ ದೊಡ್ಡ ಆಪತ್ತನ್ನ ಬಿಜೆಪಿಗೆ ಕರುಣಿಸುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಸಂಸದರ ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದರೆ, ನೇರವಾಗಿ ಬಿಜೆಪಿ ಮೀಸಲಾತಿ ವಿಷಯದಲ್ಲಿ ಸೃಷ್ಟಿಯಾಗ್ತಿರುವ ಗೊಂದಲಕ್ಕೆ ಬಿಜೆಪಿಯೇ ಕಾರಣ ಅಂತ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಆರೋಪವನ್ನ ಮಾಡಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಒಂದು 3-4 ಚಿತ್ರಗಳು ಕಾಣಿಸಬಹುದು ಹರೀಶ್. ಅಂದ್ರೆ ಒಂದು ಅದೀಗ ಪಂಚಮಸಾಲಿ ವಿಷಯಕ್ಕೆ ಬಂದ್ರೆ ಮುರುಗೇಶ್ ನಿರಾಣಿ ಇರಬಹುದು, ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳ್ ಇರಬಹುದು. ಕುರುಬರ ವಿಷಯಕ್ಕೆ ಬಂದ್ರೆ ಈಶ್ವರಪ್ಪ ಇರಬಹುದು, ಅಥವಾ ST ಅವರ ವಿಷಯಕ್ಕೆ ಬಂದ್ರೆ ಶ್ರೀರಾಮುಲು ಅವರ ಇರಬಹುದು. ಆದ್ರೆ ಇದರಿಂದ ಯಾರೋ ಇದ್ದಾರೆ, ಆದ್ರೆ ಈ ಎಲ್ಲದಕ್ಕೂ ಕೂಡ ಈ ಪ್ರಚೋದನೆಯನ್ನು ನೀಡೋರು ಇದ್ದಾರೆ. ಅವರು ಈಗ ಹೆಂಗಿದ್ರೆ ಅವರಿಗೆ ಇಕ್ಕಟ್ಟಿಗೆ ಬಂದಿದೆ. ಅದು ಬಿಜೆಪಿ ಇರಬಹುದು, ಬಿಜೆಪಿ ಹಿಂದೆ ಇರುವಂತಹ ಸಂಸ್ಥೆ ಇರಬಹುದು, ಅಥವಾ ಮತ್ತೊಬ್ರು ಯಾರೋ ಬಹಳ ಪ್ರಭಾವಿ ನಾಯಕರು ಇರಬಹುದು, ಅವರ ಬುಡಕ್ಕೆ ಈಗ ಬಂದಿದೆ. ಯಾಕೆಂದ್ರೆ ಒಂದು ರಾಜ್ಯ ಸರ್ಕಾರ ನೇರವಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೀಸಲಾತಿ ವಿಷಯದಲ್ಲಿ. ಫಸ್ಟ್ ಆಫ್ ಆಲ್ ರಾಜ್ಯ ಸರ್ಕಾರ ಹೆಚ್ಚು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಬಹುದು. ಅದಕ್ಕೂ ಮೊದಲು ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಬೇಕಾಗತ್ತೆ. ಅದು ಬಹಳ ಸುದೀರ್ಘವಾದಂತಹ ಪ್ರಾಸೆಸ್. ಅದನ್ನ ಮಾಡಬೇಕಾಗತ್ತೆ. ಮಾಡಿ ಕೇಂದ್ರ ಸರ್ಕಾರಕ್ಕೆ
ಶಿಫಾರಸನ್ನ ಮಾಡಬಹುದು. ಸೊ ಅಷ್ಟು ಬಿಟ್ರೆ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇವರಿವರ ರಾಜಕೀಯ ಅನುಕೂಲಗಳಿಗೆ ತಕ್ಕಂಗೆ ಈಗ ಮೀಸಲಾತಿ ವಿಷಯದಲ್ಲಿ ಆ ಸಮುದಾಯಗಳನ್ನ ಬಡಿದೆಬ್ಬಿಸ್ಬಿಡ್ಬಹುದು. ಆದ್ರೆ ಅದ ನಂತರದಲ್ಲಿ ಅದನ್ನ ಅರ್ಗಿಸ್ಕೊಳ್ಳೋದು ಬಹಳ ಕಷ್ಟ. ಅದೇ ಆಗ್ತಿರೋದು ಈಗ ರಾಜ್ಯ ಬಿಜೆಪಿನಲ್ಲಿ ಅಥವಾ ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಥವಾ ಈಗ ಈ ಇಡೀ ಹೋರಾಟವನ್ನ ಬಡಿದೆಬ್ಬಿಸಿದ ಅಥವಾ ಕುಮ್ಮಕ್ಕು ಕೊಟ್ಟಂತವರಿಗೆ ಆಗ್ತಿರುವಂತದ್ದು ಅದೇ. ಹಾಗಾಗಿ ಈ ಬಿಜೆಪಿ ಸಂಸದರ ಸಭೆಯಲ್ಲಿ ಸಂಸದರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಈ ರೀತಿಯ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಕೂಡಲೇ ನಾಯಕರು ಮಧ್ಯಪ್ರವೇಶ ಮಾಡಿ, ರಾಷ್ಟ್ರೀಯ ನಾಯಕರು ಅಥವಾ ರಾಜ್ಯ ನಾಯಕರು ಮಧ್ಯಪ್ರವೇಶವನ್ನು ಮಾಡಿ ಇದನ್ನ ಶಮನ ಮಾಡಿ, ಇಲ್ಲದಿದ್ದ ಮುಂದೊಂದು ದಿನ ಬಿಜೆಪಿಗೆ ಇದು ಬಹಳ ದೊಡ್ಡ ಅಪತ್ತು ತರುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಹರೀಶ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಗಾಗಿ. ನ್ಯೂಸ್ ಮುಂದುವರಿಯುತ್ತೆ, ಇನ್ನೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ. 1, 2, 3 ಬಿಗ್ ಬ್ರೇಕಿಂಗ್.